ಪಹಲ್ಗಾಮ್ನ ಭೀಕರ ನರಮೇಧದ ಮತ್ತಷ್ಟು ಮಗದಷ್ಟು ದೃಶ್ಯಗಳು ಇದೀಗ ಬಹಿರಂಗವಾಗ್ತಾ ಇದೆ. ಪಹಲ್ಗಾಮ್ನಲ್ಲಿದ್ದಂತಹ ಪ್ರವಾಸಿಗರ ಮನರಂಜನೆಯ ಜಿಪ್ ಲೈನ್, ಆ ಜಿಪ್ ಲೈನ್ ಕೆಳಗೆ ಉಗ್ರರ ಭಯಾನಕ ಫೈರಿಂಗ್ನ ದೃಶ್ಯ. ಪಹಲ್ಗಾಮ್ ದಾಳಿಯ ಮತ್ತೊಂದು ಭಯಾನಕ ವಿಡಿಯೋ ಲಭ್ಯವಾಗಿದೆ. ವಿಡಿಯೋದಲ್ಲಿದ್ದ ಓರ್ವ ವ್ಯಕ್ತಿಯನ್ನ ಇದೀಗ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರವಾಸಿಗನನ್ನ ಜಿಪ್ ಲೈನ್ನಲ್ಲಿ ಕೂರಿಸದ ವ್ಯಕ್ತಿಯನ್ನ ಇದೀಗ ವಿಚಾರಣೆಗೆ ಒಳಪಡಿಸಲಾಗಿದೆ. ದೃಶ್ಯ ಏನು ನಿನ್ನೆಯಿಂದ ಗಮನಿಸ್ತಾ ಇದ್ದೀರಿ. ಪ್ರವಾಸಿಗನೋರ್ವ ಜಿಪ್ ಲೈನ್ನಲ್ಲಿ ಮುಂದೆ ಹೋಗೋ ಸಂದರ್ಭದಲ್ಲಿ ಹಿಂದೆ ನಿಂತಿರುವ ಬ್ಲೂ ಜಾಕೆಟ್ನ ಇನ್ನೊಬ್ಬ ವ್ಯಕ್ತಿ, ಕ್ಯಾಪ್ ಧರಿಸಿ ಬ್ಲೂ ಜಾಕೆಟ್ ಧರಿಸಿರುವ ವ್ಯಕ್ತಿ ಗುಂಡಿನ ದಾಳಿ ಪ್ರಾರಂಭ ಆದ ನಂತರದಲ್ಲೂ ಕೂಡ ಪ್ರವಾಸಿಗರನ್ನ ಜಿಪ್ ಲೈನ್ನಲ್ಲಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋ ಆರೋಪ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎನ್ಐಎ ಈ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದೆ. ಪಹಲ್ಗಾಮ್ನ ಭೀಕರ ನರಮೇಧದ ಮತ್ತಷ್ಟು ಮಗದಷ್ಟು ದೃಶ್ಯಗಳು ಇದೀಗ ಬಹಿರಂಗವಾಗ್ತಾ ಇದೆ. ಪಹಲ್ಗಾಮ್ನಲ್ಲಿದ್ದಂತಹ ಪ್ರವಾಸಿಗರ ಮನರಂಜನೆಯ ಜಿಪ್ ಲೈನ್, ಆ ಜಿಪ್ ಲೈನ್ ಕೆಳಗೆ ಉಗ್ರರ ಭಯಾನಕ ಫೈರಿಂಗ್ನ ದೃಶ್ಯ. ಪಹಲ್ಗಾಮ್ ದಾಳಿಯ ಮತ್ತೊಂದು ಭಯಾನಕ ವಿಡಿಯೋ ಲಭ್ಯವಾಗಿದೆ. ವಿಡಿಯೋದಲ್ಲಿದ್ದ ಓರ್ವ ವ್ಯಕ್ತಿಯನ್ನ ಇದೀಗ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರವಾಸಿಗನನ್ನ ಜಿಪ್ ಲೈನ್ನಲ್ಲಿ ಕೂರಿಸದ ವ್ಯಕ್ತಿಯನ್ನ ಇದೀಗ ವಿಚಾರಣೆಗೆ ಒಳಪಡಿಸಲಾಗಿದೆ. ದೃಶ್ಯ ಏನು ನಿನ್ನೆಯಿಂದ ಗಮನಿಸ್ತಾ ಇದ್ದೀರಿ. ಪ್ರವಾಸಿಗನೋರ್ವ ಜಿಪ್ ಲೈನ್ನಲ್ಲಿ ಮುಂದೆ ಹೋಗೋ ಸಂದರ್ಭದಲ್ಲಿ ಹಿಂದೆ ನಿಂತಿರುವ ಬ್ಲೂ ಜಾಕೆಟ್ನ ಇನ್ನೊಬ್ಬ ವ್ಯಕ್ತಿ, ಕ್ಯಾಪ್ ಧರಿಸಿ ಬ್ಲೂ ಜಾಕೆಟ್ ಧರಿಸಿರುವ ವ್ಯಕ್ತಿ ಗುಂಡಿನ ದಾಳಿ ಪ್ರಾರಂಭ ಆದ ನಂತರದಲ್ಲೂ ಕೂಡ ಪ್ರವಾಸಿಗರನ್ನ ಜಿಪ್ ಲೈನ್ನಲ್ಲಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋ ಆರೋಪ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎನ್ಐಎ ಈ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದೆ. ಪಹಲ್ಗಾಮ್ನ ಭೀಕರ ನರಮೇಧದ ಮತ್ತಷ್ಟು ಮಗದಷ್ಟು ದೃಶ್ಯಗಳು ಇದೀಗ ಬಹಿರಂಗವಾಗ್ತಾ ಇದೆ. ಪಹಲ್ಗಾಮ್ನಲ್ಲಿದ್ದಂತಹ ಪ್ರವಾಸಿಗರ ಮನರಂಜನೆಯ ಜಿಪ್ ಲೈನ್, ಆ ಜಿಪ್ ಲೈನ್ ಕೆಳಗೆ ಉಗ್ರರ ಭಯಾನಕ ಫೈರಿಂಗ್ನ ದೃಶ್ಯ. ಪಹಲ್ಗಾಮ್ ದಾಳಿಯ ಮತ್ತೊಂದು ಭಯಾನಕ ವಿಡಿಯೋ ಲಭ್ಯವಾಗಿದೆ. ವಿಡಿಯೋದಲ್ಲಿದ್ದ ಓರ್ವ ವ್ಯಕ್ತಿಯನ್ನ ಇದೀಗ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರವಾಸಿಗನನ್ನ ಜಿಪ್ ಲೈನ್ನಲ್ಲಿ ಕೂರಿಸದ ವ್ಯಕ್ತಿಯನ್ನ ಇದೀಗ ವಿಚಾರಣೆಗೆ ಒಳಪಡಿಸಲಾಗಿದೆ. ದೃಶ್ಯ ಏನು ನಿನ್ನೆಯಿಂದ ಗಮನಿಸ್ತಾ ಇದ್ದೀರಿ. ಪ್ರವಾಸಿಗನೋರ್ವ ಜಿಪ್ ಲೈನ್ನಲ್ಲಿ ಮುಂದೆ ಹೋಗೋ ಸಂದರ್ಭದಲ್ಲಿ ಹಿಂದೆ ನಿಂತಿರುವ ಬ್ಲೂ ಜಾಕೆಟ್ನ ಇನ್ನೊಬ್ಬ ವ್ಯಕ್ತಿ, ಕ್ಯಾಪ್ ಧರಿಸಿ ಬ್ಲೂ ಜಾಕೆಟ್ ಧರಿಸಿರುವ ವ್ಯಕ್ತಿ ಗುಂಡಿನ ದಾಳಿ ಪ್ರಾರಂಭ ಆದ ನಂತರದಲ್ಲೂ ಕೂಡ ಪ್ರವಾಸಿಗರನ್ನ ಜಿಪ್ ಲೈನ್ನಲ್ಲಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋ ಆರೋಪ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎನ್ಐಎ ಈ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದೆ. ಪಹಲ್ಗಾಮ್ನ ಭೀಕರ ನರಮೇಧದ ಮತ್ತಷ್ಟು ಮಗದಷ್ಟು ದೃಶ್ಯಗಳು ಇದೀಗ ಬಹಿರಂಗವಾಗ್ತಾ ಇದೆ. ಪಹಲ್ಗಾಮ್ನಲ್ಲಿದ್ದಂತಹ ಪ್ರವಾಸಿಗರ ಮನರಂಜನೆಯ ಜಿಪ್ ಲೈನ್, ಆ ಜಿಪ್ ಲೈನ್ ಕೆಳಗೆ ಉಗ್ರರ ಭಯಾನಕ ಫೈರಿಂಗ್ನ ದೃಶ್ಯ. ಪಹಲ್ಗಾಮ್ ದಾಳಿಯ ಮತ್ತೊಂದು ಭಯಾನಕ ವಿಡಿಯೋ ಲಭ್ಯವಾಗಿದೆ. ವಿಡಿಯೋದಲ್ಲಿದ್ದ ಓರ್ವ ವ್ಯಕ್ತಿಯನ್ನ ಇದೀಗ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರವಾಸಿಗನನ್ನ ಜಿಪ್ ಲೈನ್ನಲ್ಲಿ ಕೂರಿಸದ ವ್ಯಕ್ತಿಯನ್ನ ಇದೀಗ ವಿಚಾರಣೆಗೆ ಒಳಪಡಿಸಲಾಗಿದೆ. ದೃಶ್ಯ ಏನು ನಿನ್ನೆಯಿಂದ ಗಮನಿಸ್ತಾ ಇದ್ದೀರಿ. ಪ್ರವಾಸಿಗನೋರ್ವ ಜಿಪ್ ಲೈನ್ನಲ್ಲಿ ಮುಂದೆ ಹೋಗೋ ಸಂದರ್ಭದಲ್ಲಿ ಹಿಂದೆ ನಿಂತಿರುವ ಬ್ಲೂ ಜಾಕೆಟ್ನ ಇನ್ನೊಬ್ಬ ವ್ಯಕ್ತಿ, ಕ್ಯಾಪ್ ಧರಿಸಿ ಬ್ಲೂ ಜಾಕೆಟ್ ಧರಿಸಿರುವ ವ್ಯಕ್ತಿ ಗುಂಡಿನ ದಾಳಿ ಪ್ರಾರಂಭ ಆದ ನಂತರದಲ್ಲೂ ಕೂಡ
ಪ್ರವಾಸಿಗರನ್ನ ಜಿಪ್ ಲೈನ್ ನಲ್ಲಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋ ಆರೋಪ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎನ್ಐಎ ಈ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದೆ. ಪಹಲ್ಗಾಮ್ನ ಭೀಕರ ನರಮೇಧದ ಮತ್ತಷ್ಟು ಮಗದಷ್ಟು ದೃಶ್ಯಗಳು ಇದೀಗ ಬಹಿರಂಗವಾಗ್ತಾ ಇದೆ. ಪಹಲ್ಗಾಮ್ನಲ್ಲಿದ್ದಂತಹ ಪ್ರವಾಸಿಗರ ಮನರಂಜನೆಯ ಜಿಪ್ ಲೈನ್, ಆ ಜಿಪ್ ಲೈನ್ ಕೆಳಗೆ ಉಗ್ರರ ಭಯಾನಕ ಫೈರಿಂಗ್ನ ದೃಶ್ಯ. ಪಹಲ್ಗಾಮ್ ದಾಳಿಯ ಮತ್ತೊಂದು ಭಯಾನಕ ವಿಡಿಯೋ ಲಭ್ಯವಾಗಿದೆ. ವಿಡಿಯೋದಲ್ಲಿದ್ದ ಓರ್ವ ವ್ಯಕ್ತಿಯನ್ನ ಇದೀಗ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರವಾಸಿಗನನ್ನ ಜಿಪ್ ಲೈನ್ನಲ್ಲಿ ಕೂರಿಸದ ವ್ಯಕ್ತಿಯನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ. ದೃಶ್ಯ ಏನು ನಿನ್ನೆಯಿಂದ ಗಮನಿಸ್ತಾ ಇದ್ದೀರಿ. ಪ್ರವಾಸಿಗನೋರ್ವ ಜಿಪ್ ಲೈನ್ ನಲ್ಲಿ ಮುಂದೆ ಹೋಗೋ ಸಂದರ್ಭದಲ್ಲಿ ಹಿಂದೆ ನಿಂತಿರುವ ಬ್ಲೂ ಜಾಕೆಟ್ನ ಇನ್ನೊಬ್ಬ ವ್ಯಕ್ತಿ, ಕ್ಯಾಪ್ ಧರಿಸಿ ಬ್ಲೂ ಜಾಕೆಟ್ ಧರಿಸಿರುವ ವ್ಯಕ್ತಿ ಗುಂಡಿನ ದಾಳಿ ಪ್ರಾರಂಭ ಆದ ನಂತರದಲ್ಲೂ ಕೂಡ ಪ್ರವಾಸಿಗರನ್ನ ಜಿಪ್ ಲೈನ್ ನಲ್ಲಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋ ಆರೋಪ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎನ್ಐಎ ಈ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದೆ. ಪಹಲ್ಗಾಮ್ನ ಭೀಕರ ನರಮೇಧದ ಮತ್ತಷ್ಟು ಮಗದಷ್ಟು ದೃಶ್ಯಗಳು ಇದೀಗ ಬಹಿರಂಗವಾಗ್ತಾ ಇದೆ. ಪಹಲ್ಗಾಮ್ನಲ್ಲಿದ್ದಂತಹ ಪ್ರವಾಸಿಗರ ಮನರಂಜನೆಯ ಜಿಪ್ ಲೈನ್, ಆ ಜಿಪ್ ಲೈನ್ ಕೆಳಗೆ ಉಗ್ರರ ಭಯಾನಕ ಫೈರಿಂಗ್ನ ದೃಶ್ಯ. ಪಹಲ್ಗಾಮ್ ದಾಳಿಯ ಮತ್ತೊಂದು ಭಯಾನಕ ವಿಡಿಯೋ ಲಭ್ಯವಾಗಿದೆ. ವಿಡಿಯೋದಲ್ಲಿದ್ದ ಓರ್ವ ವ್ಯಕ್ತಿಯನ್ನ ಇದೀಗ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರವಾಸಿಗನನ್ನ ಜಿಪ್ ಲೈನ್ನಲ್ಲಿ ಕೂರಿಸದ ವ್ಯಕ್ತಿಯನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ. ದೃಶ್ಯ ಏನು ನಿನ್ನೆಯಿಂದ ಗಮನಿಸ್ತಾ ಇದ್ದೀರಿ. ಪ್ರವಾಸಿಗನೋರ್ವ ಜಿಪ್ ಲೈನ್ ನಲ್ಲಿ ಮುಂದೆ ಹೋಗೋ ಸಂದರ್ಭದಲ್ಲಿ ಹಿಂದೆ ನಿಂತಿರುವ ಬ್ಲೂ ಜಾಕೆಟ್ನ ಇನ್ನೊಬ್ಬ ವ್ಯಕ್ತಿ, ಕ್ಯಾಪ್ ಧರಿಸಿ ಬ್ಲೂ ಜಾಕೆಟ್ ಧರಿಸಿರುವ ವ್ಯಕ್ತಿ ಗುಂಡಿನ ದಾಳಿ ಪ್ರಾರಂಭ ಆದ ನಂತರದಲ್ಲೂ ಕೂಡ ಪ್ರವಾಸಿಗರನ್ನ ಜಿಪ್ ಲೈನ್ ನಲ್ಲಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋ ಆರೋಪ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎನ್ಐಎ ಈ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದೆ. ಪಹಲ್ಗಾಮ್ನ ಭೀಕರ ನರಮೇಧದ ಮತ್ತಷ್ಟು ಮಗದಷ್ಟು ದೃಶ್ಯಗಳು ಇದೀಗ ಬಹಿರಂಗವಾಗ್ತಾ ಇದೆ. ಪಹಲ್ಗಾಮ್ನಲ್ಲಿದ್ದಂತಹ ಪ್ರವಾಸಿಗರ ಮನರಂಜನೆಯ ಜಿಪ್ ಲೈನ್, ಆ ಜಿಪ್ ಲೈನ್ ಕೆಳಗೆ ಉಗ್ರರ ಭಯಾನಕ ಫೈರಿಂಗ್ನ ದೃಶ್ಯ. ಪಹಲ್ಗಾಮ್ ದಾಳಿಯ ಮತ್ತೊಂದು ಭಯಾನಕ ವಿಡಿಯೋ ಲಭ್ಯವಾಗಿದೆ. ವಿಡಿಯೋದಲ್ಲಿದ್ದ ಓರ್ವ ವ್ಯಕ್ತಿಯನ್ನ ಇದೀಗ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರವಾಸಿಗನನ್ನ ಜಿಪ್ ಲೈನ್ನಲ್ಲಿ ಕೂರಿಸದ ವ್ಯಕ್ತಿಯನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ. ದೃಶ್ಯ ಏನು ನಿನ್ನೆಯಿಂದ ಗಮನಿಸ್ತಾ ಇದ್ದೀರಿ. ಪ್ರವಾಸಿಗನೋರ್ವ ಜಿಪ್ ಲೈನ್ ನಲ್ಲಿ ಮುಂದೆ ಹೋಗೋ ಸಂದರ್ಭದಲ್ಲಿ ಹಿಂದೆ ನಿಂತಿರುವ ಬ್ಲೂ ಜಾಕೆಟ್ನ ಇನ್ನೊಬ್ಬ ವ್ಯಕ್ತಿ, ಕ್ಯಾಪ್ ಧರಿಸಿ ಬ್ಲೂ ಜಾಕೆಟ್ ಧರಿಸಿರುವ ವ್ಯಕ್ತಿ ಗುಂಡಿನ ದಾಳಿ ಪ್ರಾರಂಭ ಆದ ನಂತರದಲ್ಲೂ ಕೂಡ ಪ್ರವಾಸಿಗರನ್ನ ಜಿಪ್ ಲೈನ್ ನಲ್ಲಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋ ಆರೋಪ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎನ್ಐಎ ಈ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದೆ. ಪಹಲ್ಗಾಮ್ನ ಭೀಕರ ನರಮೇಧದ ಮತ್ತಷ್ಟು ಮಗದಷ್ಟು ದೃಶ್ಯಗಳು ಇದೀಗ ಬಹಿರಂಗವಾಗ್ತಾ ಇದೆ. ಪಹಲ್ಗಾಮ್ನಲ್ಲಿದ್ದಂತಹ ಪ್ರವಾಸಿಗರ ಮನರಂಜನೆಯ ಜಿಪ್ ಲೈನ್, ಆ ಜಿಪ್ ಲೈನ್ ಕೆಳಗೆ ಉಗ್ರರ ಭಯಾನಕ ಫೈರಿಂಗ್ನ ದೃಶ್ಯ. ಪಹಲ್ಗಾಮ್ ದಾಳಿಯ ಮತ್ತೊಂದು ಭಯಾನಕ ವಿಡಿಯೋ ಲಭ್ಯವಾಗಿದೆ. ವಿಡಿಯೋದಲ್ಲಿದ್ದ ಓರ್ವ ವ್ಯಕ್ತಿಯನ್ನ ಇದೀಗ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರವಾಸಿಗನನ್ನ ಜಿಪ್ ಲೈನ್ನಲ್ಲಿ ಕೂರಿಸದ ವ್ಯಕ್ತಿಯನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ.
ದೃಶ್ಯ ಏನು ನಿನ್ನೆಯಿಂದ ಗಮನಿಸ್ತಾ ಇದ್ದೀರಿ. ಪ್ರವಾಸಿಗನೋರ್ವ ಜಿಪ್ಲೈನ್ ನಲ್ಲಿ ಮುಂದೆ ಹೋಗೋ ಸಂದರ್ಭದಲ್ಲಿ ಹಿಂದೆ ನಿಂತಿರುವ ಬ್ಲೂ ಜಾಕೆಟ್ನ ಇನ್ನೊಬ್ಬ ವ್ಯಕ್ತಿ, ಕ್ಯಾಪ್ ಧರಿಸಿ ಬ್ಲೂ ಜಾಕೆಟ್ ಧರಿಸಿರುವ ವ್ಯಕ್ತಿ ಗುಂಡಿನ ದಾಳಿ ಪ್ರಾರಂಭ ಆದ ನಂತರದಲ್ಲೂ ಕೂಡ ಪ್ರವಾಸಿಗರನ್ನ ಜಿಪ್ಲೈನ್ ನಲ್ಲಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋ ಆರೋಪ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎನ್ಐಎ ಈ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದೆ.